650 ಅಂತೆ. ಈಗ ಟೈಮು ಅರೌಂಡು 8 ಗಂಟೆ. ಈ ಲಾಲ್ ಚೌಕ್ ಹತ್ರ ಮಾತ್ರ ಶಾಪ್ಸ್ ಎಲ್ಲ ಓಪನ್ ಇದೆ, ಹೊರಗಡೆ ಸೈಡ್ ಎಲ್ಲ ಕ್ಲೋಸ್ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಈ ಲಾಲ್ ಚೌಕ್ ಹಿಂದೆ ಮುಂದೆ ಮಾತ್ರ ಓಪನ್ ಇದ್ದಾವೆ ಶಾಪ್ಸು, ಬಾಕಿ ಇದೆಲ್ಲ ಕ್ಲೋಸ್ ಆಗಿದ್ದಾವೆ. ಬೇಗ ಕ್ಲೋಸ್ ಮಾಡ್ತಾ ಇದ್ದಾರೆ. ಗುಲ್ಮಾರ್ಗಿಗೆ ಹೊರಟೀನಿ. ಮತ್ತು ಬಸ್ ನಂಬರು 1 ಮತ್ತು 8 ಅಂತೆ. ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲೇ ಲಾಲ್ ಚೌಕ್ ಹತ್ರನೇ. ಲಾಲ್ ಚೌಕಿಂದ ಲೆಫ್ಟ್ ಸೈಡಿಗೆ ಮೇನ್ ರೋಡ್ ಇದೆ. ಮೇನ್ ರೋಡ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮಂಡಿ ಬಸ್ ಸ್ಟ್ಯಾಂಡ್ ಅಂತ ಬರುತ್ತೆ, 20 ರೂಪಾಯಿ ಬಸ್ ಚಾರ್ಜ್ ತೊಗೊತಾರೆ ಮಂಡಿ ಬಸ್ ಸ್ಟ್ಯಾಂಡಿಗೆ. ಅಲ್ಲಿಂದ ಮಂಡಿ ಬಸ್ ಸ್ಟ್ಯಾಂಡಿಂದ ಟಂಗ್ ಮಾರ್ಗ್ ಅಂತ 100 ರೂಪಾಯಿ ತೊಗೊತಾರೆ. ಮಂಡಿ ಬಸ್ ಸ್ಟ್ಯಾಂಡಿಂದ ಶೇರಿಂಗ್ ಗಾಡಿ ಸಿಗುತ್ತೆ, ಅಲ್ಲಿಂದ 100 ರೂಪಾಯಿ ಟಂಗ್ ಮಾರ್ಗ್ ಅಂತ. ಅಲ್ಲಿಂದ ಗುಲ್ಮಾರ್ಗಿಗೆ ಅದು 50 ರೂಪಾಯಿ. ನೋಡಿ ಇವಾಗ ಹೆಂಗೆ ಹೋಗ್ತೀನಿ. ಮಂಡಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ. ಮಂಡಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಗಾಡಿಗಳು ಸಿಗ್ತವೆ. ಟಂಗ್ ಮಾರ್ಗಿಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ, ಶೇರಿಂಗ್ ಗಾಡಿಗಳು. ಇದು ನೋಡಿ, ಇದು ಕಾಣಿಸ್ತಿದೆಯಲ್ಲ, ಇದು ಟ್ಯಾಕ್ಸಿ ಸ್ಟ್ಯಾಂಡು ಕಮ್ ಮಂಡಿ, ತರಕಾರಿ ಮಂಡಿ. ಹಿಂದ್ಗಡೆ ಆ ಸೈಡು ತರಕಾರಿ ಮಂಡಿ ಬರುತ್ತೆ. ನಾನೀಗ ಟಂಗ್ ಮಾರ್ಗಿಂದ ಗುಲ್ಮಾರ್ಗಿಗೆ ಹೋಗ್ತಾ ಇದ್ದೀನಿ. ಸ್ಕ್ರೀನಲ್ಲಿ ಹಾಕಿ ನೋಡಿ ಕಂಪ್ಲೀಟ್ ಡೀಟೇಲ್ಸು, ಎಲ್ಲಿಂದ ಎಲ್ಲಿಗೆ ಎಷ್ಟು ಚಾರ್ಜಸ್ ಆಗುತ್ತೆ ಅಂತ. ಮತ್ತು ಗುಲ್ಮಾರ್ಗಲ್ಲಿ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಬೇಕು. ಮೇಲ್ಗಡೆ ರೋಪಲ್ಲಿ ಹೋಗ್ಬೇಕು ಅಂತಂದರೆ 2 ಫೇಸ್ ಇದೆ, ಫೇಸ್ 1 ಫೇಸ್ 2 ಅಂತ. ಫೇಸ್ 1ಗೆ 800 ರೂಪಾಯಿ, ಫೇಸ್ 2ಗೆ 1000 ರೂಪೀಸ್ ಆಗುತ್ತೆ. ನಾನೀಗ ಗುಲ್ಮಾರ್ಗಿಗೆ ರೀಚ್ ಆಗಿದ್ದೀನಿ. ಇದು ಗುಲ್ಮಾರ್ಗ್ ಪಾರ್ಕಿಂಗು. ಈಗ ಸ್ನೋ ಇಲ್ಲ, ಡಿಸೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ. ಹೈಯೆಸ್ಟ್ ಸ್ನೋ ಇರೋದು ಜನವರಿ, ಫೆಬ್ರವರಿ, ಮಾರ್ಚ್ 3 ಮಂತ್ಸಲ್ಲಿರುತ್ತೆ. ನೀವು ವಿಸಿಟ್ ಮಾಡೋದಾದರೆ ಜನವರಿ, ಫೆಬ್ರವರಿ ಟೈಮಲ್ಲಿ ವಿಸಿಟ್ ಮಾಡಬೇಕು. ಇಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಆ ಗುಡ್ಡ, ಅದೇ ಗುಡ್ಡ ರೋಪಲ್ಲಿ ಹೋಗೋದು. ಫೇಸ್ 1 ಫೇಸ್ 2 ಅಂತ ಫುಲ್ಲು ಸೈಡ್ ಸೀನ್ ಇದೆ ಅಂತಾರೆ. ಇಲ್ಲಿ ಜೀಪಲ್ಲಿ ಹೋಗ್ಬೋದು, ಕಾರು ಜೀಪಲ್ಲಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಕುದುರೆಯಲ್ಲೂ ಹೋಗ್ಬೋದು, ಕುದುರೆನೂ ಸಿಗತ್ತೆ. ಅದು ಪಾರ್ಕಿಂಗು. ಅಲ್ಲಿಂದ ಸೀದಾ ಹಿಂಗೆ ಬಂದು ಇಲ್ಲಿ ಬಂದು ಇಲ್ಲ ಕೆಳಗೆ ಇಳಿದಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಅದೇ ಶಿವನ ದೇವಸ್ಥಾನ. ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಗುಲ್ಮಾರ್ಗಲ್ಲಿ ಶಿವನ ದೇವಸ್ಥಾನ. ಇವರಿಬ್ಬರು ಸಿಕ್ಕಿದ್ರು, ತಮಿಳ್ನಾಡಿಂದ, ಚೆನ್ನೈಯಿಂದ ಬಂದಿದ್ದಾರೆ. ಇವರು ಅಮರ್ನಾಥಿಗೆ ಬಂದಿದ್ರು. 3ನೇ ತಾರೀಕಿತ್ತಂತೆ, 2ನೇ ತಾರೀಕಿಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಭಾಳ ಬೇಜಾರಾಗಿದ್ದಾರೆ ನಂತರನೇ. ಅರ್ಥ ಮೌತುಂದಾ? ಹಾಂ ಅವ್ರಿಗೂ ಕನ್ನಡ ಬರುತ್ತಂತೆ, ಅರ್ಥ ಆಗತ್ತಂತೆ. ಇವರು 7 ಮೆಂಬರ್ಸ್ ಬಂದಿದ್ದಾರೆ.
7 ಪೇರ್ ಇರಲಿಲ್ಲ. ಹಾಂ, 7 ಮೆಂಬರ್ಸ್ ಬಂದಿದ್ದಾರೆ. ಅದರಲ್ಲಿ 3 ಜನ ತೆಲುಗು ಅವರು. ಹಾಂ, ಹೈದ್ರಾಬಾದ್ ಒಬ್ಬದ್ದು, ತಿರುಪತಿ ಒಬ್ಬರು, ತುಂಬ ದೂರದಿಂದ ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ ಅಮರನಾಥ ಯಾತ್ರೆಗೆ. ಆದರೆ ಏನು ಮಾಡೋದು, ಬಂದ್ ಮಾಡಿದ್ದಾರೆ. 2ನೇ ತಾರೀಕಿಗೆ ಲಾಸ್ಟ್ ಮಾಡಿದ್ದಾರೆ, 3ನೇ ತಾರೀಕಿಂದ ಕ್ಲೋಸ್ ಮಾಡಿದ್ದಾರೆ. ಇವ್ರದ್ದು 3ನೇ ತಾರೀಕು ಟಿಕೆಟ್ ಇತ್ತಂತೆ, ನಂದು 7ನೇ ತಾರೀಕು ಟಿಕೆಟ್ ಇದ್ದಿದ್ದು. మీరు అమర్నాథ్కి వచ్చారా? ఇವರು అమర్నాథ్కి ಬಂದವರು. ಶಿವನಲ್ಲಿ ಶರಣಾಗಿರಣ್ಣ, ಶಿವನಲ್ಲಿ ಶರಣಾಗಿರಣ್ಣ, ನಿನ್ನ ಭವದ ಕೋಟಲೆಯನ್ನ ಪರಿಹರಿಪನಣ್ಣ, ನಿನ್ನ ಭವದ ಕೋಟಲೆಯನ್ನ ಪರಿಹರಿಪನಣ್ಣ, ಶಿವನಲ್ಲಿ ಶರಣಾಗಿರಣ್ಣ. ಹೂವಿನಲ್ಲಿ ಗಂಧವಿರುವಂತೆ ಶಿವನ ಆವಾಸ ವಿಶ್ವದೊಳಗಂತೆ, ಹೂವಿನಲ್ಲಿ ಗಂಧವಿರುವಂತೆ ಶಿವನ ಆವಾಸ ವಿಶ್ವದೊಳಗಂತೆ, ಎಲ್ಲ ಕಾವಿನಲ್ಲಿ ತುಂಬಿರುವ ಚಿನ್ಮಯ ಚಿದಾನಂದ ಭಾವಕ್ಕೆ ತೆರೆಯಾಗಿ ಕಾಣಿಸುವನಂತೆ, ಶಿವನಲ್ಲಿ ಶರಣಾಗಿರಣ್ಣ, ನಿನ್ನ ಭವದ ಕೋಟಲೆಯನ್ನ ಪರಿಹರಿಪನಣ್ಣ, ಶಿವನಲ್ಲಿ ಶರಣಾಗಿರಣ್ಣ. ಹುಟ್ಟುತ್ತ ಒತ್ತು ತರಲಿಲ್ಲ, ಮತ್ತೆ ಸತ್ತಾಗ ಕೊಂಡು ಹೋಗಲ್ಲ, ಹುಟ್ಟುತ್ತ ಒತ್ತು ತರಲಿಲ್ಲ, ಮತ್ತೆ ಸತ್ತಾಗ ಕೊಂಡು ಹೋಗಲ್ಲ, ನಡುವೆ ಎತ್ತಲಿಂದಲ ಬಂದ ಹೆಣ್ಣು ಒನ್ನಿಗಾಗಿ ಕಿತ್ತಾಡಿ ಹುಚ್ಚಾಗಿ ಒದ್ದಾಡುರೆಲ್ಲ, ಶಿವನಲ್ಲಿ ಶರಣಾಗಿರಣ್ಣ, ನಿನ್ನ ಭವದ ಕೋಟಲೆಯನ್ನ ಪರಿಹರಿಪನಣ್ಣ, ಶಿವನಲ್ಲಿ ಶರಣಾಗಿರಣ್ಣ. ಮನವೆಂಬ ಮರ್ಕಟವು ನಿನ್ನ, ಮನವೆಂಬ ಮರ್ಕಟವು ನಿನ್ನ ಹಿಡಿದು ಕುಣಿಸುತ್ತಲಿರುವುದಲ್ಲಣ್ಣ, ಮನವೆಂಬ ಮರ್ಕಟವು ನಿನ್ನ ಹಿಡಿದು ಕುಣಿಸುತ್ತಲಿರುವುದಲ್ಲಣ್ಣ, ಅದನ ನೆನೆಯಮ್ಮ ಹಗ್ಗದಲ್ಲಿ ಕಟ್ಟಿ ಶಿವಗೊಪ್ಪಿಸಿ ಅಲ್ಪಮಾನಂದಕ್ಕೆ ದೊರೆಯಾಗಿರಣ್ಣ, ಶಿವನಲ್ಲಿ ಶರಣಾಗಿರಣ್ಣ, ನಿನ್ನ ಭವದ ಕೋಟಲೆಯನ್ನ ಪರಿಹರಿಪನಣ್ಣ, ಶಿವನಲ್ಲಿ ಶರಣಾಗಿರಣ್ಣ. ನಾನೀಗ ಗೋಡ ಮೇಲೆ ಹೋಗ್ತಾ ಇದ್ದೀನಿ, ಕುದುರೆ ಮೇಲೆ, ರೋಪಲ್ಲಿ ಮೇಲಕ್ಕೆ ಹೋಗ್ತೀವಲ್ಲ ಅಲ್ಲಿ ಆ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಗೋಡದಲ್ಲಿ ಹೋಗ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟು ನೀವು ಇದನ್ನ ಇಟ್ಕೊಬೇಕು, ಲಗಾಮ್ ಅಂತಾರೆ ಇದಕ್ಕೆ. ರೈಟ್ ಸೈಡಿಗೆ ಬೇಕಂದ್ರೆ ಈ ಕಡೆಗೆ, ಲೆಫ್ಟ್ ಬೇಕಂದ್ರೆ ಈ ಕಡೆಗೆ ಮಾಡಬೇಕು. ಆಮೇಲೆ ಇದು ಮೇನ್ ಇಂಪಾರ್ಟೆಂಟ್, ಇದನ್ನ ಹಿಂಗೆ ಇಟ್ಕೊಬೇಕು, ಇದನ್ನು ಸೇರಿಸಿ ಹಿಂಗೆ ಇಟ್ಕೊಬೇಕು. ಪಾರ್ಕಿಂಗ್ ಬ್ಯಾಕ್ ಸೈಡೇ ಈ ರೋಪಿಗೆ ಹೋಗೋ ಜಾಗ. ನೋಡಿ, ಒಂದು ವಾಟರ್ ಬಾಟ್ಲಿಗೆ ಸ್ಕ್ಯಾನರ್ ಕುತ್ತಿಗೆಗೆ ಹಾಕ್ಕೊಂಡಿದ್ದಾರೆ. ಫೋನ್ಪೇನೂ ವರ್ಕ್ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಫೋನ್ಪೇ ವರ್ಕ್ ಆಗೋದಕ್ಕೆ
ನೀವು BSNL ಮಾಡಿಸ್ಕೊಳ್ಳಿ. ये बहुत अच्छा बंदा है, यहाँ पे रिजनेबल रेट में दे रहा है. BSNL पोस्ट पेड अಲ್ಲೇ ವರ್ಕ್ ಆಗೋದು. आपको हर एक मिलेगा कि महंगा रेट में है, लेकिन इस बिल्कुल अच्छे रेट में दे रहा है. ಜಮ್ಮು ಕಾಶ್ಮೀರಲ್ಲಿ ಪೋಸ್ಟ್ ಪೇಯ್ಡ್ ಸಿಮ್ ಮಾತ್ರ ವರ್ಕ್ ಆಗೋದು, ಅದು 3 ಮಾತ್ರ. BSNL, ಏರ್ಟೆಲ್, ಜಿಯೋ. ಐ ಪ್ರಿಫರ್ಡ್ BSNL ಯಾಕಂದರೆ ಎಲ್ಲ ಕಡೆ ವರ್ಕ್ ಆಗುತ್ತೆ ಮತ್ತು ಇಂಟರ್ನೆಟ್ಟು ಸೂಪರಾಗಿ ವರ್ಕ್ ಆಗುತ್ತೆ. ಮತ್ತು ಇಲ್ಲಿ ಏರ್ಪೋರ್ಟಲ್ಲೂ ಸಿಗುತ್ತೆ, ರೈಲ್ವೆ ಸ್ಟೇಷನಲ್ಲೂ ಸಿಗುತ್ತೆ ಅಂತ ಇಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ. ಇಲ್ಲಿ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಹೊಸ ಸಿಮ್ ಹಾಕೋದಕ್ಕೆ ಸಿಮ್ ಸ್ಲಾಟ್ ತೆಗಿತಿರಲ್ಲ, ತೆಗೆದುಬಿಟ್ಟು ಮತ್ತೆ ಹೊಸ ಸಿಮ್ ಹಾಕ್ಬಿಟ್ಟು ಹಾಕಿದಾಗ UPI ಎಲ್ಲ ನ್ಯೂ ಸಿಮ್ ಡಿಡಕ್ಟೆಡ್ ಕನ್ಫರ್ಮೇಷನ್ ಮಾಡಿ ಅಂತ ಬರುತ್ತೆ. ಆವಾಗ SMS ರಿಸೀವ್ ಆಗೋಲ್ಲ. ಯಾಕೆ ಅಂದರೆ ಪ್ರೀಪೇಯ್ಡ್ ಸಿಮ್ ಯಾವುದೂ ವರ್ಕ್ ಆಗೋಲ್ಲ ಜಮ್ಮು ಕಾಶ್ಮೀರಲ್ಲಿ. 10:30 ಓಪನ್ ಮಾಡಿದ್ದಾರೆ. ಫಸ್ಟು ಹೋಟ್ಲು ಈ ಐಟಮ್ಸ್ ಎಲ್ಲ ಸೇಲ್ ಮಾಡ್ತಾರಲ್ಲ ಅವ್ರಿಗೆ ಬಿಡ್ತಾ ಇದ್ದಾರೆ. ಪಾಸ್ ಇರುತ್ತೆ ಅವ್ರ ಹತ್ರ. ನಮ್ದೆಲ್ಲ ಟಿಕೆಟು, ಆನ್ಲೈನ್ ಟಿಕೆಟ್ಸು, ಇದು ಪಾಸು ಅವ್ರ ಹತ್ರ ಪಾಸ್ ಇರುತ್ತೆ. ಮೂವ್ ಆಗ್ತಿದ್ದಂಗೆ ಹಂಗೆ ಹತ್ಕೊಬೇಕು. ಏನು आप चढ़ोगे? हाँ हमको चढ़ना है, आप भी चढ़ो कोई. चलो सर. ಫುಲ್ಲು ಫ್ರಿಜ್ಜಲ್ಲಿ ಇದ್ದಂಗೆ ಆಗ್ತಿದೆ, ಅಷ್ಟು ಕೋಲ್ಡ್ ಇದೆ ವೆದರು. ತಣ್ಣಗೆ ಗಾಳಿ ಹೊಡಿತಿದೆ. ಫುಲ್ಲು ಕ್ಲೌಡ್ ಇದೆ ನೋಡಿ. ನಾವೀಗ ಫೇಸ್ 1 ಈಗ ಫೇಸ್ 2 ಹೋಗ್ತಾ ಇದ್ದೀನಿ. ಇಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಫುಲ್ಲು ಸ್ನೋ ತುಂಬಿಕೊಂಡಿರುತ್ತೆ, ತಿಕ್ ಸ್ನೋ ಇರುತ್ತೆ. ಇದ್ರ ಮೇಲೆ ಸ್ಕೇಟಿಂಗ್ ಎಲ್ಲ ಆಡೋದು. ಅಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಇನ್ನೊಂದು, ಅದರಲ್ಲೇ ಮೇಲೋಗಿ ಸ್ಕೇಟಿಂಗ್ ಆಡ್ಕೊಂಡು ಕೆಳಗೆ ಬರೋದು ನೋಡಿ. ಆನ್ ಮಾಡ್ಯಾರೆ. ಸ್ಕೇಟಿಂಗಲ್ಲಿ ಬಂದು ಇಲ್ಲಿ ಇಳ್ಕೊಂಡು ಇಲ್ಲಿಂದ ಸ್ಕೇಟಿಂಗ್ ಮಾಡ್ಕೊಂಡು ಹೋಗೋದು. ಸ್ನೋ ಇರುತ್ತೆ ಅವಾಗ, ಸ್ನೋ ಟೈಮಲ್ಲಿ. ಕೆಳಗಡೆಗಿಂತ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಇಲ್ಲಿ. ವ್ಯೂ ಮಾತ್ರ ಭಾಳ ಚೆನ್ನಾಗಿದೆ. ಇನ್ನು ಹೊರಗೆ ಬಂದ ತಕ್ಷಣನೇ ಈ ವ್ಯೂ ಇದೆ. ಇನ್ನು ಸ್ವಲ್ಪ ಮೇಲೆ ಹತ್ತಿದ್ರೆ ಇದು ಸೈಡ್ ವ್ಯೂ. ಇದು ಫ್ರಂಟ್ ವ್ಯೂ, ಅಲ್ಲಿ ಸೈಡ್ ವ್ಯೂ ಭಾಳ ಚೆನ್ನಾಗಿದೆ. ಮೇಲ್ಗಡೆ ವ್ಯೂಸ್ ಎಲ್ಲ ಇದೆ. ಇಲ್ಲಿಂದ ಮೇಲ್ಗಡೆ ಫುಲ್ ಮೇಲೆ ಹತ್ತಿದ್ರೆ ಪಾಕಿಸ್ತಾನ್ ಬಾರ್ಡರ್ ಕಾಣುತ್ತೆ. ಗುಡ್ಡ ತುದಿಗೆ ಬಂದಿದ್ದೀವಿ. ಇನ್ನೂ ಮೇಲೆ ಹತ್ತಬೇಕು. ಇನ್ನೂ ಸಿಕ್ಕಾಪಟ್ಟೆ ಹತ್ತೋದಿದೆ. ಹತ್ತೋರು ಇಷ್ಟಪಡೋರು ಹತ್ಬೋದು. ಮೇಲ್ಗಡೆ ಸ್ನೋ ಇರುತ್ತಂತೆ. ಸುಮ್ಮನೆ ಹೇಳ್ತಾರೆ ಈಗೆಲ್ಲಿ ಸ್ನೋ ಇರುತ್ತೆ. ಮತ್ತು ಇಲ್ಲಿ ಬಂಡೆಗಳು ನೋಡಿ ಹೆಂಗಿದೆ.
ಫ್ಲವರ್. ಆಕ್ಸಿಜನ್ ಭಾಳ ಲೋ ಇದೆ, ಅದಕ್ಕೆ ಬ್ರೀತಿಂಗು ತುಂಬ ಹೆವಿ ಆಗುತ್ತೆ. ಏನು ನಡೆದೇ ಇಲ್ಲ. ಕ್ಲೌಡ್ ₹500 ಕೊಟ್ಟರೆ ಸ್ಟಿಕ್ಕು ಕೊಡ್ತೀನಿ, ಮತ್ತು ನಿಮಗೆ ಕರ್ಕೊಂಡು ಹೋಗ್ತೀನಿ, ಜಾಗ ಎಲ್ಲ ತೋರಿಸ್ತೀನಿ ಅಂತಾರೆ. ಇಷ್ಟ ಇದ್ದವ್ರು ಕರ್ಕೊಂಡು ಹೋಗ್ಬೋದು. ಅಂದರೆ ಅವ್ರು ಕರ್ಕೊಂಡು ಹೋಗೋದಕ್ಕಿಂತ ನಾವು ನ್ಯಾಚುರಲ್ ಆಗಿ ನೋಡೋದೇ ಚೆಂದ. ಪಾಕಿಸ್ತಾನ್ ಬಾರ್ಡ್ರ್ ಕಾಣಿಸುತ್ತೆ ಅನ್ನಲ್ಲ, ಅದೇ ಎದುರುಗಡೆ ಕಾಣಿಸ್ತಿದೆಯಲ್ಲ ಗುಡ್ಡ, ಆ ಗುಡ್ಡದ ತುದಿಗೆ ಹತ್ತಿದ್ರೆ ಪಾಕಿಸ್ತಾನ್ ಬಾರ್ಡ್ರ್ ಕಾಣುತ್ತೆ. ಆದರೆ ಅಲ್ಲಿ ಆರ್ಮಿಯವ್ರು ಇರ್ತಾರೆ, ಒಬ್ರಿಗೆ ಹೋಗ್ಬಿಡಲ್ಲ, ನೀವು ಗೈಡ್ ತೊಗೊಂಡು ಗೈಡ್ ಜೊತೆ ಹೋಗ್ಬೇಕಾಗತ್ತೆ. ಏಜ್ ಆದವ್ರಿಗೆಲ್ಲ ಹತ್ತಕ್ಕಾಗಲ್ಲ. ಮತ್ತು ಇಲ್ಲೆಲ್ಲ ಸ್ನೋ ತುಂಬಿರುತ್ತೆ ನೋಡ್ರಿ, ಇಲ್ಲೆಲ್ಲ ಪೂರ್ತಿ ಸ್ನೋ ಇರುತ್ತೆ. ಡಿಸೆಂಬರಲ್ಲಿ ಸ್ಟಾರ್ಟ್ ಆಗುತ್ತೆ, ಜನವರಿ ಫೆಬ್ರವರಿ ಮಾರ್ಚಲ್ಲೇ ಜಾಸ್ತಿ. ಜನವರಿಗೆ ಬೆಸ್ಟ್ ಟೈಮ್ ಅಂದರೆ ಪೂರ್ತಿ ಸ್ನೋ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ ಅವಾಗ ಬಂದು. ಇವಾಗ ಫುಲ್ಲು ಕೋಲ್ಡ್ ಇದೆ. ಕರೆಕ್ಟಾಗಿ ಕೆಳಗೆ ಇಳಿದು ಬಂದು ಕಾರ್ ಹತ್ತಕ್ಕೂ ಮಳೆ ಸ್ಟಾರ್ಟ್ ಆಯಿತು. ಯಾವಾಗ ಏನು ಅಂತ ಹೇಳಕ್ಕೆ ಬರಲ್ಲ, ಅದಕ್ಕೆ ರೈನ್ ಕೋಟು ಮತ್ತು ಛತ್ರಿ ಹಿಡ್ಕೊಂಡಿದ್ವಿ. ಐಸ್ ಫಾಲ್ ಆಗ್ತದೆ. ಬೆಳಗ್ಗೆ 7 ಗಂಟೆ ಒಳಗೆ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಹೊರಗೆ ಬಂದರೆ ಪ್ಲೇಸಸ್ ಎಲ್ಲ ಕವರ್ ಮಾಡೋಕ್ಕೆ ಈಸಿ ಆಗುತ್ತೆ.